ಫಸ್ಟ್ ಸೆಲೆಕ್ಟ್ ಮಾಡಿದ್ರು, ಪ್ರೆಸ್ ಮೀಟ್ ಆದಮೇಲೆ ರಿಜೆಕ್ಟ್ ಮಾಡಿದ್ರು. ಬಿಕಾಸ್ ನಾನು ಶಾರ್ಟ್ ಡ್ರೆಸ್ ಹಾಕೊಂಡು ಬಂದೆ ಅಲ್ಲ. ತರುಣ್ ಮಾಸ್ಟರ್ ಫೇಮಸ್ ಕೊರಿಯೋಗ್ರಾಫರ್ ಇದ್ದಾರೆ. ಎಸ್ ತರುಣ್ ಮಾಸ್ಟರ್ ಮೂವಿ. ಅಂದು ಯು ಆರ್ ಅ ವೆರಿ ಗುಡ್ ಪರ್ಫಾರ್ಮರ್, ನಿನಗೆ ನೈಟಲ್ಲಿ ಯಾರು ನೋಡಿದರೆ ಅಷ್ಟೇ ಮತ್ತೆ ಅಂತ. ದಿಸ್ ಇಸ್ ದ ವೇ ಹಿ ಟೋಲ್ಡ್ ಮಿ. ಅಂದರೆ ಇಫ್ ಯು ಕಾಂಟ್ ಡೂ ದ ಸ್ಟೆಪ್ಸ್, ವೈ ಆರ್ ಯು ಕಮಿಂಗ್ ಹಿಯರ್? ಯು ಶುಡ್ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಲ್ಲ, ಸುಮ್ಮನೆ ಯಾಕೆ ನಾನು ಟೈಮ್ ವೇಸ್ಟ್ ಮಾಡ್ತಾ ಇದೆಯಾ ಅಂತ. ಸೊ ಐ ಫೆಲ್ಟ್ ಬ್ಯಾಡ್ ಅದು ಮೂಮೆಂಟಲ್ಲಿ. ನಾನು ವಿಜಯ್ ಸೇತುಪತಿ ಸರ್ ಜೊತೆ ಮಾಡಿದೆ. ಏನು ಅಲ್ಲೂ ಐಟಮ್ ಡ್ಯಾನ್ಸ್? ಹೌದು ಕಪ್ಪೋ ಅಂತ ನಾನು ಮಾಡಿದೆ. ಆದಮೇಲೆ ನಾನು ತುಂಬ ಮಾಸ್ಟರ್ಸ್, ಶ್ರೀಧರ್, ಪವರ್ ಶಿವ ಮಾಸ್ಟರ್, ಮೇ ಬಿ ತರುಣ್, ಮತ್ತು ಬಾಬಿ ಆ್ಯಂಟೋನಿ, ಜಾಯ್ ಮತಿ ಮಾಸ್ಟರ್, ತುಂಬ ಜನ ಮಾಸ್ಟರ್ಸ್ ಜೊತೆ ಮಾಡಿದೆ ಅಲ್ಲಿ. ಓ ಮೈ ಗಾಡ್, ನಾನು ಒಂದು ರೀಸೆಂಟಾಗಿ ಒಂದು ಟೀಚರ್ ಕ್ಯಾರೆಕ್ಟರ್ ಮಾಡಿದೆ. ಆವಾಗ ಬರುವಾಗ ಅವ್ರು ಅಂದರು, ಓ ಮೈ ಗಾಡ್, ಸೂಟ್ ಅನ್ನೋ ಕ್ಯಾರೆಕ್ಟರ್, ತುಜೆ ಕಿಸ್ನೇ ಬೋಲಾ ಏ ಕಪड़ा डालने के लिए ಅಂತೆ. ನಾನು ಅವರು ಫುಲ್ ಬುರ್ಕಾ ಆ ರೀತಿ ಕಲ್ಚರ್ ಅಲ್ಲ, ಅವ್ರದ್ದು ನಿರೀಕ್ಷೆ ಅದೇ ರೀತಿ ಇತ್ತು ಅನ್ಸುತ್ತೆ. ನಾನು ಒಂದು ನಂದೇ ಪ್ರಪಂಚದಲ್ಲಿ ಬಂದ ಅವಳಿಗೆ ಹಂಗೆ. ಆದಮೇಲೆ ಓಕೆ ಸರ್ ಆಪ್ ಮುಂಜೆ ಜೋ ಸಿಕ್ಕಾಗಿ ಮೇ ಕरूँगी ಸರ್, ಆಪ್ ಬೋಲ್ ದೇನಾ ಸರ್ ಅಂತ ಅಂದ್ಬಿಟ್ಟು ಮತ್ತೆ ನಾನು ಅವರ ಕಲ್ಚರ್ ರಿಯಲಿ ಕಲಿತೆ 6 months. ರೀಸೆಂಟಾಗಿ ನಾನು ರುದ್ರಾಭಿಷೇಕ ಮಾಡಿದೆ. ಅದರಲ್ಲಿ ಸಾಹಿತ್ಯದಲ್ಲಿ ನನ್ನ ಹೆಸರನ್ನು ಹಾಕಿದ್ದಾರೆ. ಸೊ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು, ಫಸ್ಟ್ ಟೈಮ್ ಸಾಹಿತ್ಯದಲ್ಲಿ ಹೆಸರಿದೆ ಅಂತೆ. ಸೊ ಐ ಆಮ್ ಆಲ್ಸೋ ಹ್ಯಾಪಿ ಅಬೌಟ್ ಇಟ್. ನಾನು ದುಡ್ಡನ್ನು ಸೇವಿಂಗ್, ಎಸ್, ನಾನು ಫಸ್ಟೆಲ್ಲ ನಾನು ಅರ್ನಿಂಗ್ ಬಗ್ಗೆ ಯೋಚನೆ ಮಾಡ್ತಾಯಿದ್ದೆ. ಬಟ್ ವಾಟ್ ಎವರ್ ಇಟ್ ಈಸ್, ನಾನು ಅಷ್ಟು ಅಂತ ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡುವ ಅಷ್ಟು ಅಂತ ಇದು, ಬಿಕಾಸ್ ನಾನು ಕಷ್ಟಪಟ್ಟು ಮೇಲೆ ಬಂದಿದ್ದೀನಿ ಅಲ್ವಾ. ಸೊ ಐ ನೋ ದ ವ್ಯಾಲ್ಯೂ ಆಫ್ ಮನಿ. ಸೊ ನಾನು ಅಷ್ಟಂತ ವೇಸ್ಟ್ ಮಾಡಲ್ಲ. ಸೊ ಐ ಟುಡೇ ಆಲ್ಸೋ ಸೇವ್ ಮನಿ. ಇಟ್ಸ್ ಲೈಕ್ ದ್ಯಾಟ್. ಐ ಬಿಲೀವ್ ಇನ್ ಗೋಯಿಂಗ್ ಫಾರ್ ಸಿಂಪಲ್ ಲೈಫ್. ಸೊ ನನ್ನ ಮಮ್ಮಿ ಮತ್ತು ನನ್ನ ಡ್ಯಾಡಿ, ಮತ್ತು ನನ್ನ ಮಮ್ಮಿ ಡ್ಯಾಡಿ ಯಾಕೆ, ನನ್ನ ಫ್ರೆಂಡ್ಸ್ ಆಲ್ಸೋ ಅಂತಾರೆ ನಾನು ಕಂಜೂಸ್ ಅಂತೆ. ನನಗೆ ಕಂಜೂಸ್ ಅಲ್ಲ, ಬೇರೆಯವ್ರಿಗೂ ಕಂಜೂಸ್, ನನಗೂ ಕಂಜೂಸ್ ನಾನು. ಸೊ ಇಟ್ಸ್ ಲೈಕ್ ದ್ಯಾಟ್. ಇವನ್ ನೀವು ಸ್ವಲ್ಪ ದುಡ್ಡು ವೇಸ್ಟ್ ಮಾಡ್ತಾ ಇದ್ದರೆ ನಾನು ನಿಮ್ಮ ಹತ್ರ ಬಂದು ಹೇಳ್ತೀನಿ, ದಿಸ್ ಈಸ್ ಮೈ ನೇಚರ್. ಸೊ ಇಟ್ಸ್ ಲೈಕ್ ದ್ಯಾಟ್. ಆ್ಯಂಡ್ ಯಾಕೆಂದರೆ ನೀವು ಫ್ಯಾಮಿಲಿ ಎಲ್ಲ ನೋಡ್ಕೋಬೇಕಾಗಿತ್ತು, ನೀವು ಹೇಳಿದ್ರಿ ಬಂದಿದ್ದೆ ಬೆಂಗಳೂರಿಗೆ. ಹೌದು, ನಾನು ನನ್ನ ಫ್ಯಾಮಿಲಿಯವ್ರು ನೋಡಿಕೊಂಡೆ, ಪ್ಲಸ್ ನನ್ನ ಮಮ್ಮಿಯವ್ರು ಸಪೋರ್ಟ್ ಮಾಡಿದರು. ಮಮ್ಮಿ ಮತ್ತು ನಾನು ನಮ್ಮ ಫ್ಯಾಮಿಲಿಯನ್ನು ನೋಡ್ಕೊತಾ ಇದ್ವಿ. ಪಿ ಜಿನ ಯಾವಾಗ ಚೇಂಜ್ ಮಾಡಿದ್ದು ನೀವು? ಪಿ ಜಿಯನ್ನು ನಾನು ಚೇಂಜ್ ಮಾಡೋಕ್ಕೆ ಮಿನಿಮಮ್ ನನಗೆ 5-6 years ಆಯಿತು. ನೀವು ಹಾಗಾದ್ರೆ ಚೆನ್ನೈಗೆ ಹೋಗಿ ಬಂದಾದ್ಮೇಲೆ ಚೇಂಜ್ ಮಾಡಿದ್ದೀರಾ? ಹೌದು, ಅದು ಏನಾಯ್ತು ಅಂದರೆ ನಾನು ಪಿ ಜಿಯಲ್ಲಿ ಫಸ್ಟ್ ಆರ್ ಟಿ ನಗರ್ ಹತ್ರ ಇರ್ತಾ ಇದ್ದೆ. ಆದಮೇಲೆ ನಾನು ಕೋರಮಂಗಲಕ್ಕೆ ಶಿಫ್ಟ್ ಆದೆ ಪಿ ಜಿಗೆ. ಸೊ ಹಾಗೆ ಆಯಿತು. ಓಕೆ, ಅಂದರೆ ಪಿ ಜಿಲೆಲ್ಲ ಐಡೆಂಟಿಫೈ ಮಾಡೋರು ನಿಮಗೆ ಸಿನಿಮಾದವರು? ಹೌದು. ಅವ್ರು ಹೇಳ್ತಾ ಇದ್ರು, ಓ ನೀನು ಮೂವೀಸ್ ಮಾಡ್ತಾ ಇದೆಯಲ್ವಾ, ಹಂಗೆಲ್ಲ ಹೇಳ್ತಾ ಇದ್ರು. ಓಕೆ, ಚೆನ್ನೈಗೆ ಯಾವಾಗ ಶಿಫ್ಟ್ ಆದೆ? ಚೆನ್ನೈಲಿ ಫಸ್ಟ್ ಸಿನಿಮಾ ಹೇಗೆ? ಚೆನ್ನೈಲಿ ನಾನು ಹೋಗುವಾಗ ನನಗೇನು ಕಂಪನೀಸ್ ಗೊತ್ತಿರಲಿಲ್ಲ. ಬಟ್ ನಾನು ನನ್ನ ಪ್ರೊಫೈಲ್ ಎತ್ಕೊಂಡು ನಾನು ಎಲ್ಲ ಕಂಪನೀಸ್ಗೆ ಫಸ್ಟ್ ಮೀಟ್ ಆಗೋಕ್ಕೆ ಹೋದೆ, ಮಾತಾಡಿದೆ. ಅವ್ರ ಹತ್ರ ಹೇಳಿದೆ ಕಿ ಬೈ ಚಾನ್ಸ್ ಯಾವುದೋ ಪ್ರಾಜೆಕ್ಟ್ ಪ್ಲೀಸ್ ಇನ್ಫಾರ್ಮ್ ಮಾಡಿ ಅಂತ. ಸೊ ಹಾಗೆ ನನಗೆ ಒಂದು ಯೂನಿಯನ್ದು ಕಾಂಟ್ಯಾಕ್ಟ್ ಆಯಿತು. ಅಲ್ಲಿ ನನಗೆ ಫಸ್ಟ್ ಮೂವಿ ಸಿಕ್ತು. ಅದು ರಿಯಲಿ ಇವ್ರದ್ದು ತರುಣ್ ಮಾಸ್ಟರ್ದು. ಫೇಮಸ್ ಕೊರಿಯೋಗ್ರಾಫರ್ ಇದ್ದಾರೆ. ಎಸ್ ತರುಣ್ ಮಾಸ್ಟರ್ ಮೂವಿ. ಸೊ ಅದರಲ್ಲಿ 2 ಕ್ಯಾರೆಕ್ಟರ್ಸ್ ಇತ್ತು, ಒಂದು ಗರ್ಲ್ ಮತ್ತು ಇನ್ನೊಂದು ಗರ್ಲ್, ಲೈಕ್ 2 girls. ಇಲ್ಲ ಆ ಸಾಂಗ್ ಇಬ್ರು ಸಾಂಗ್ ಅಲ್ಲೂ ಫಸ್ಟ್ ಹೋಗಿದ್ದೀನಿ ಸಾಂಗ್. ಹೌದು. ಆದ್ಮೇಲೆ ನಾನು ಇದ್ದದ್ದು ಸ್ವಲ್ಪ ಬ್ಲ್ಯಾಕು, ಅದು ಇನ್ನೊಂದು ಕ್ಯಾರೆಕ್ಟರ್ ಇದ್ದು ತುಂಬ ಫೇರು, ಬಾಂಬೆಯಿಂದ ಅಲ್ವಾ. ಸೊ ಸೂಪರ್ ಡೂಪರ್ ತುಂಬ ಚೆನ್ನಾಗಿದ್ಲು ನೋಡೋ ಕೆಲಸ. ಸೊ ನನಗೆ ಅಂದರು ನೀನು ಹಿಂದೆ ಹೋಗು ಅಂತಂದರು. ನಾನು ಡ್ಯಾನ್ಸರ್ ಜೊತೆ ಹಿಂದೆ ಹೋದೆ. ಆ ಡ್ಯಾನ್ಸರ್ ಜೊತೆ ನಾನು ಇದ್ದೆ ಅಲ್ಲಿ. ಆದಮೇಲೆ ಅವಳಿಗೆ ಮುಂದೆ ಕರೆಸ್ಬಿಟ್ಟು ಅವಳಿಗೆ ಮಾಡೋಕ್ಕೆ ಹೇಳಿದರು. ಅವ್ಳು ನನ್ನ ಪುಣ್ಯದಲ್ಲಿ ಏನಂತ, ಅವಳಿಗೆ ಡ್ಯಾನ್ಸೇ ಬರೋಲ್ಲ ಸರಿಯಾಗಿ. ಸೊ ಅದು ಒಂದು ಫುಲ್ ಡೇ ಹೋಯ್ತು, ಅವಳು ಮಾಡಲೇ ಇಲ್ಲ ಅದು ಸ್ಟೆಪ್ಸು. ನೋಡಲಿಕ್ಕೆ ತುಂಬ ಚೆನ್ನಾಗಿದ್ಲು, ಟ್ಯಾಲೆಂಟ್ ಇರಲಿಲ್ಲ. ಸೆಕೆಂಡ್ ಡೇ ಆಯಿತು, ಅವ್ರೇನಂದರು, ತರುಣ್ ಮಾಸ್ಟರ್ ನೀನು ಮುಂದೆ ಬಾ ಅಲೀಶಾ ಅಂತಂದರು. ನಾನು ಮುಂದೆ ಬಂದೆ. ಆದಮೇಲೆ ಅವಳಿಗೆ ನಾರ್ಮಲ್ ಸ್ಟೆಪ್ಸನ್ನು ಮಾಡಿದರು. ಆದಮೇಲೆ ನನಗೆ ಫುಲ್ ಮೂಮೆಂಟ್ಸ್ ಎಲ್ಲ ಕೊಟ್ಟರು.
ಸೊ ಅಲ್ಲಿಂದ ನಾನು ಫುಲ್ ಚಿಂದಿ ಉಡಾಯಿಸಿದ್ರೆ ಏನು ಹೇಳಿದ್ರು ತರುಣ್ ಮಾಸ್ಟರ್? ಅಂದು ಯು ಆರ್ ಅ ವೆರಿ ಗುಡ್ ಪರ್ಫಾರ್ಮರ್, ನಿನಗೆ ನೈಟಲ್ಲಿ ಯಾರು ನೋಡಿದರೆ ಅಷ್ಟೇ ಮತ್ತೆ ಅಂತ. ದಿಸ್ ಇಸ್ ದ ವೇ ಹಿ ಟೋಲ್ ಮೀ. ಅಂದರೆ ಅಷ್ಟು ಬ್ಯೂಟಿಫುಲ್ ಪರ್ಫಾರ್ಮರ್ ನೀನು, ನಿನಗೆ ಯಾರು ನೋಡಿದ್ರೆ ನಿದ್ರೆನೇ ಬರಲ್ಲ ಆ ವ್ಯಕ್ತಿಗೆ ಅಂತ ಆ ಫೀಲಿಂಗಲ್ಲಿ ಹೇಳಿದರು ಅವರು. ಆ್ಯಂಡ್ ಹಿ ವಾಸ್ ಸಚ್ ಅ ಬ್ಯೂಟಿಫುಲ್ ಮಾಸ್ಟರ್. ಆ್ಯಂಡ್ ನಾನು ಯಾವಾಗ ಸೆಟ್ಟಿಗೆ ಹೋಗ್ತೀನಿ ಆ ಸೆಟ್ಟೇ ಚೇಂಜ್ ಆಗುತ್ತೆ. ಅಂದರೆ ಟೋಟಲಾಗಿ ಡಿಫ್ರೆಂಟ್ ಸೆಟ್ಟು, ಎವ್ರಿ ಮಾರ್ನಿಂಗ್ ಡಿಫ್ರೆಂಟ್ ಸೆಟ್. ನಾನು 4 days ಸಾಂಗ್ ಮಾಡಿದೆ, ಅದು ಬ್ಯೂಟಿಫುಲ್ ಸಾಂಗ್, ಚೆನ್ನಾಗಿತ್ತು ಸಾಂಗ್. ಆ್ಯಂಡ್ ಈವನ್ ಆ ಸಾಂಗ್ಗೆ ಹೋಗೋ ಮುಂಚೆ ನನಗೆ ಹುಷಾರಿರಲಿಲ್ಲ. ಐ ಹ್ಯಾವ್ ಟೇಕನ್ 3 tablets, ಅದು ಸಾಂಗ್ ಕಂಪ್ಲೀಟ್ ಮಾಡಿದೆ ನಾನು. ಯಾವುದು ಸಾಂಗ್ ಅದು? ಯಾವುದು ಸಿನಿಮಾ ಹೆಸರೇನು? ಸಿಂಧಿತದುಮ್ ಅಂತ. ಇಟ್ಸ್ ಅ ತಮಿಳ್ ಮೂವಿ, ನಂದು ಫಸ್ಟ್ ತಮಿಳ್ ಮೂವಿ. ಎಷ್ಟಿತ್ತು ಪೇಮೆಂಟ್ ಎಲ್ಲ ಅಲ್ಲಿ? ನನಗೆ ಜಾಸ್ತಿ ಇತ್ತಾ? ಇಲ್ಲ, ನನಗೆ ಅಲ್ಲಿ ಒಂದು 60 something ಕೊಟ್ಟರು ನನ್ನ ಫಸ್ಟ್ ಮೂವಿಗೆ. ದಿಸ್ ಇಸ್ ಮೈ ಫಸ್ಟ್ ಮೂವಿ ಅಲ್ವಾ, ನಾನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಲೇಟರ್ ನಾನು ರಾಬರ್ಟ್ ಮಾಸ್ಟರ್ ಜೊತೆ ಸಾಂಗ್ ಮಾಡಿದೆ. ಸೊ ಅಲ್ಲಿ ಆಲ್ಸೋ ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಲೈಕ್ ಅವ್ರಿಗೆ ಬೇರೆ ಆರ್ಟಿಸ್ಟ್ ಬೇಕಿತ್ತು, ನಾನು ಅಲ್ಲಿ ಹೋದೆ. ಅವ್ರು ಒಂದೇ ಟೇಕಲ್ಲಿ 27 ಸ್ಟೆಪ್ಸನ್ನು ಹಾಕಿದರು. ಇಟ್ ವಾಸ್ ಲೈಕ್ ದ್ಯಾಟ್. ಆ್ಯಂಡ್ ಅದು ನಾನು ಮಾಡಲೇಬೇಕು ಅಂತ ಹೇಳಿದರು. ಸೊ ಅಲ್ಟಿಮೇಟ್ಲಿ ಅವರು ಎಲ್ಲರಿಗೂ ಕಲಿಸ್ಕೊಟ್ರು, ಬಟ್ ನನಗೆ ಮತ್ತೆ ಅವರು ಕಲಿಸ್ಕೊಟ್ರು. ಅವ್ರಿಗೆ ನನಗೆ ಗೊತ್ತಿರಲಿಲ್ಲ ಅಲ್ವಾ. ಸೊ ಅದಾದಮೇಲೆ ನಾನು ಆ ಸ್ಟೆಪ್ಸನ್ನು ಲರ್ನ್ ಮಾಡಿದೆ ಆ್ಯಂಡ್ ಆಲ್ ದಿ ಥಿಂಗ್. ಆ್ಯಂಡ್ ಆ ಸಾಂಗನ್ನು ಕಂಪ್ಲೀಟ್ ಮಾಡುವ ಮುಂಚೆ ಅವ್ರು ನನ್ನ ಹತ್ರ ಹೇಳಿದರು, ಇಫ್ ಯು ಕಾಂಟ್ ಡೂ ದ ಸ್ಟೆಪ್ಸ್, ವೈ ಆರ್ ಯು ಕಮ್ಮಿಂಗ್ ಹಿಯರ್? ಯು ಶುಡ್ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಲ್ಲ, ಸುಮ್ಮನೆ ಯಾಕೆ ನಾನು ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ ಅಂತ. ಸೊ ಐ ಫೆಲ್ಟ್ ಬ್ಯಾಡ್ ಆ ಮೂಮೆಂಟಲ್ಲಿ. ಬಟ್ ನಾನು ಅಂದ್ಕೊಂಡೆ ನಾನು ಮಾಡಲೇಬೇಕು ಅಂತ. ನಾನು ಫುಲ್ ಕಂಪ್ಲೀಟ್ ಮಾಡಿದೆ ಸಾಂಗ್. ಈಗ ತನಕ ಆ ಮಾಸ್ಟರ್ ನನಗೆ ಸಾಂಗ್ಸ್ ಕೊಡ್ತಾ ಇದ್ದಾರೆ. ಈಸ್ ಇನ್ ವೆರಿ ಗುಡ್ ರಿಲೇಷನ್ಶಿಪ್. ಆ್ಯಂಡ್ ಹೀ ಆಲ್ವೇಸ್ ಟೆಲ್ಸ್ ಮೀ ದ್ಯಾಟ್ ನಾನು ಅಂದ್ಕೊಂಡೆ ಕಿ ಯು ಆರ್ ನಾಟ್ capable, but you are very extremely capable of what work you are doing. ಓಕೆ, ಅಲ್ಲಿ ಯಾವ ಸ್ಟಾರ್ ಜೊತೆ ಎಲ್ಲ ಸಿನಿಮಾಗಳನ್ನ ಮಾಡಿದ್ರಿ? ನಾನು ವಿಜಯ್ ಸೇತುಪತಿ ಸರ್ ಜೊತೆ ಮಾಡಿದೆ. ಏನು ಅಲ್ಲೂ ಐಟಮ್ ಡ್ಯಾನ್ಸ್? ಹೌದು. ಕಪ್ಪೋ ಅಂತ ನಾನು ಮಾಡಿದೆ. ಆದಮೇಲೆ ನಾನು ತುಂಬ ಮಾಸ್ಟರ್ಸ್, ಶ್ರೀಧರ್, ಪವರ್ ಶಿವ ಮಾಸ್ಟರ್, ಮೇ ಬಿ ತರುಣ್, ಮತ್ತು ಬಾಬಿ ಆ್ಯಂಟೋನಿ, ಜಾಯ್ ಮತಿ ಮಾಸ್ಟರ್, ತುಂಬ ಜನ ಮಾಸ್ಟರ್ಸ್ ಜೊತೆ ಮಾಡಿದೆ. ಅಲ್ಲೆಲ್ಲ ಹೇಗಿದೆ ಇಂಡಸ್ಟ್ರಿ ಐಟಮ್ ಡ್ಯಾನ್ಸರ್ ನೋಡೋದು? ಅಲ್ಲಿ ನೋಡುವ ರೀತಿನೇ ಒಂದು ಡಿಫ್ರೆಂಟು. ಅಂದರೆ ಅವ್ರು ನನ್ನ ಹತ್ರ ಹೇಳ್ತಾರೆ ಯಾವಾಗಲೂ, ಅರೇ ಇದು ಅಲಿಶಾ ನೀವರು ಸಿಲ್ಕ್ ಸ್ಮಿತಾ ಮಾರಿಯಲ್ಲ. ಸಿಲ್ಕ್ ಸ್ಮಿತಾ ಹಾಗಾದ್ರೆ? ಅವ್ರು ಅನ್ನೋದು, ಓ ಮೈ ಗಾಡ್. ನಾನು ಒಂದು ರೀಸೆಂಟಾಗಿ ಒಂದು ಟೀಚರ್ ಕ್ಯಾರೆಕ್ಟರ್ ಮಾಡಿದೆ. ಆವಾಗ ಬರುವಾಗ ಅವ್ರು ಅಂದರು, ಓ ಮೈ ಗಾಡ್, ಸೂಟ್ ಅನ್ನೋ ಕ್ಯಾರೆಕ್ಟರ್ ಹಂಗೆ ಅಂದರು. ಅಂದರೆ ಏನು ಗೊತ್ತಾ, ಮೇ ಬಿ ನನಗೆ ಅದು ನಾನು ಇಂಡೈರೆಕ್ಟ್ಲಿ ಅದು ಹೊಂದ್ಕೊಳ್ತಾ ಇದ್ದೆ. ನನಗೆ ನಾನೇ ಆ ಕ್ಯಾರೆಕ್ಟರ್ಗೆ ಬರ್ತಾ ಇದ್ದೀನಿ. ಇಟ್ಸ್ ಲೈಕ್ ದ್ಯಾಟ್ ನನ್ನ ಲೈಫ್. ಅಂದರೆ ನಿಮಗೆ ಸಿಲ್ಕ್ ಸ್ಮಿತಾ ಇಷ್ಟನಾ? ಮೇ ಬಿ ನನಗೆ ಅವ್ರು ಮಾಡುವಂಥ ಡ್ಯಾನ್ಸ್ ತುಂಬ ಇಷ್ಟ, ಅವ್ರ ಟ್ಯಾಲೆಂಟ್ ತುಂಬ ಇಷ್ಟ, ಆ್ಯಂಡ್ ಹರ್ ಎಕ್ಸ್ಪ್ರೆಷನ್ ತುಂಬ ಇಷ್ಟ. ಓಕೆ, ಅಂದರೆ ಅವ್ರನ್ನ ರೋಲ್ ಮಾಡೆಲಾಗಿ ತೊಗೊಂಡಿದ್ರಿ ಅಂತ ಹೇಳ್ಬೋದಾ? ನಾನು ನಮ್ಮ ಅಜ್ಜಿಯನ್ನು ರೋಲ್ ಮಾಡೆಲಾಗಿ ತೊಗೊಂಡಿದ್ದು. ಓಕೆ, ಬಿಕಾಸ್ ಮೈ ಗ್ರ್ಯಾಂಡ್ ಮದರ್ ಈಸ್ ಮೈ ಸಪೋರ್ಟ್ ಆ್ಯಂಡ್ ಮೈ ರೋಲ್ ಮಾಡೆಲ್. ಸೊ ಚೆನ್ನೈಲಿ ಎಷ್ಟು ವರ್ಷ ಇದ್ರಿ? ನಾನು ಚೆನ್ನೈಯಲ್ಲಿ ಅಲ್ಲಿ ಇರಲಿಲ್ಲ. ನಾನು ಅಲ್ಲಿಂದ ಹೋಗ್ಬಿಟ್ಟು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೆ. ಸೊ ಈಗ ಸಹ ನಾನು ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ದೀನಿ. ಎಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ ಅಲ್ಲಿ? ನಾನು ಮೇ ಬಿ ಒಂದು 40 to 50 ಮೂವೀಸ್ ಈಗ ತನಕ ಮಾಡಿರ್ಬೋದು. ಹಾಗಾದರೆ ಆಯಿಷಾ ಅವರು ಕನ್ನಡದಲ್ಲಿ ಆಲ್ರೆಡಿ ನೀವು ಹೇಳಿದ್ರಿ 2 ವರ್ಷಕ್ಕಿಂತ ಮುಂಚೆ ಬಂದ ಇಂಡಸ್ಟ್ರಿಗೇನೆ ನಾನು 40 ಸಿನಿಮಾ ಮಾಡಿದೆ ಅಂತ. ಇವಾಗ ತಮಿಳಲ್ಲೇ 40-50 ಮಾಡಿದೆ ಅಂತ. ಓವರಾಲ್ ಎಷ್ಟು ಮಾಡಿದ್ರಿ? 198 ಎಬವ್ ಆಗಿರ್ಬೋದು ಮೂವೀಸ್. 198 ಡ್ಯಾನ್ಸ್ ಮಾಡಿದ್ದೀರಾ? ಡ್ಯಾನ್ಸ್ ಮತ್ತು ಕ್ಯಾರೆಕ್ಟರ್ಸ್ ಎಲ್ಲ ಸೇರಿಬಿಟ್ಟು 198 ಮೂವೀಸ್ ಆಗಿರ್ಬೋದು. ಓಕೆ, ಮತ್ತೆ ಕನ್ನಡಕ್ಕೆ ಕಮ್ಬ್ಯಾಕ್ ಆಗಿದ್ದೆ ಅವಾಗ? ಇಲ್ಲ, ನಾನು ಕನ್ನಡದಲ್ಲಿ ಇರ್ತಾ ಇದ್ದೀನಿ, ಮೂವೀಸ್ ಎಲ್ಲ ಮಾಡ್ತಾ ಇದ್ದೆ. ಕನ್ನಡ, ತಮಿಳ್, ತೆಲುಗು, ಮಲಯಾಳಂ ಎಲ್ಲ ಲ್ಯಾಂಗ್ವೇಜಲ್ಲಿ. ಹೌದು. ತೆಲುಗಿಗೆ ಯಾವಾಗ ಎಂಟ್ರಿ? ತಮಿಳಿಂದ ತೆಲುಗುಗೆ ಕರೆಸಿದ್ರು. ಮೂವೀಸ್ ಎಲ್ಲ ಮಾಡ್ತಾ ಇದ್ದೆ. ಅಲ್ಲಿ ನಾನು ವಿಲನ್ ಆಗಿ ಮಾಡಿದೆ. ಹೌದು, ದೇವ್ಗಿಲ್ ಸರ್ ಜೊತೆ ವಿಲನ್ ಆಗಿ ಮಾಡಿದೆ. ಪ್ಲ್ಯಾನಿಂಗ್ ಮೂವಿ ಮಾಡಿದೆ.
ಮತ್ತು ಮತ್ತು 2-3 ಮೂವಿ ಮಾಡಿದೆ. 10th ಕ್ಲಾಸ್లో ಲವ್ ಆಲ್ಸೋ ಮಾಡಿದೆ. ಮತ್ತು ಮಲಯಾಳಮಲ್ಲಿ ನಾನು ಅಚಾಯನ್ಸ್ ಅಂತ ಜೈ ಸರ್ ಜೊತೆ ಮಾಡಿದೆ, ಅಚಾಯನ್ಸ್ ಅಂತ. ಮತ್ತು ಡ್ಯಾನ್ಸ್ ಮಾಡಿದೆ. ಮತ್ತು ಕ್ಯಾರೆಕ್ಟರ್ಸ್ ಆಲ್ಸೋ ಮಾಡಿದೆ. ಅಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟರ್ ತುಂಬ ಫೇಮಸ್ ಆಗಿಬಿಡ್ತು. ಲೈಕ್ ಇಟ್ಸ್ ಲೈಕ್ ಏನಂತಾರೆ, ಎಲ್ಲ ರೀಲ್ಸಲ್ಲಿ ಎಲ್ಲ ನಾನು ನೋಡಿದೆ ರೀ ಆ ಕ್ಯಾರೆಕ್ಟರ್ಸನ್ನು. ಆ್ಯಂಡ್ ಎಸ್, ತುಂಬ ಜನ ನನ್ನ ರೀಲ್ಸ್ ಮಾಡ್ತಾರೆ ಈಗ ದಿನ. ಡಿಫ್ರೆಂಟಾಗಿ ರೀಲ್ಸ್ ಬರುತ್ತೆ ನಂದು. ಸೊ ಇಟ್ ವಾಸ್ ನೈಸ್. ಸೊ ನಾನು ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಉರ್ದು, ಕೊಂಕಣಿ, ತುಳು ಇದೆಲ್ಲ ಲ್ಯಾಂಗ್ವೇಜಲ್ಲಿ ಈಗ ತನಕ ಶೂಟಿಂಗ್ ಮಾಡಿದ್ದು. ಉರ್ದುಗೆ ಯಾವಾಗ ಎಂಟ್ರಿ ಕೊಡು? ಉರ್ದು ಸಿನಿಮಾ ಎಲ್ಲಿ? ಉರ್ದು ಅಂದರೆ ಇದು ದೇಖಾನಿ ಮೂವಿ ನಾನು ಫಸ್ಟ್ ಮಾಡಿದೆ. ಒಂದು ದೇಖಾನಿ ಮೂವಿ ಇತ್ತು, ಅದು ಇಟ್ ವಾಸ್ ಎಲ್ಲಿ ಶೂಟಿಂಗ್ ಎಲ್ಲ ಆಗಿದ್ದು? ಅದೆಲ್ಲ ಇಲ್ಲೇ ಶಿವಾಜಿನಗರಲ್ಲಿ ಆಗಿತ್ತು ಶೂಟಿಂಗು. ಸೊ ಅದು ಸಾಡು ಮೇರೆ ಜಾಡು ಅಂತ ಹೆಸರು. ಸಾಡು ಮೇರೆ ಜಾಡು. शाहरुख के नवे ट्यूशन टीचर? यस बेटी, हम ही नया टीचर है. ಸಾಡು ಮೇರೆ ಜಾಡು. ಆ್ಯಂಡ್ ಇಟ್ ವಾಸ್ ಗರ್ಲ್, ಮುಸ್ಲಿಂ ಗರ್ಲ್ ಬಗ್ಗೆ ಇದು ಇತ್ತು. ಅವ್ರದ್ದು ದೇಖಾನಿ ಲ್ಯಾಂಗ್ವೇಜ್ ಅಂದರೆ ಸ್ವಲ್ಪ ಉರ್ದು ಟೈಪಲ್ಲಿ ಬರುತ್ತೆ. ಇಟ್ ಈಸ್ ಆ್ಯನ್ ಲೋಕಲ್ ಶಿವಾಜಿನಗರ್ ಲ್ಯಾಂಗ್ವೇಜ್. ಸೊ ಇಟ್ಸ್ ಲೈಕ್ ದ್ಯಾಟ್. ಸೊ ಅವ್ರದ್ದು ಫಸ್ಟ್ ಮೂವಿ ನಾನೇ ಮಾಡಿದೆ. ಸೊ ಐ ವಾಸ್ ದೇರ್ ಫಸ್ಟ್ ಹೀರೋಯಿನ್. ಓಕೆ. ಉರ್ದು ಬರ್ತಾ ಇತ್ತಾ? ಉರ್ದು ಅವರೇ ಕಲಿಸಿದ್ರಲ್ಲ. ಸೊ ಲೈಕ್ ದ್ಯಾಟ್. ಸಿಮಿಲರ್ ಹಿಂದಿ ಥರ. ಹೌದು. ಬಟ್ ನಾನು ಹೋಗುವಾಗ, ಆಡಿಯೋ ಲಾಂಚ್ಗೆ ಹೋಗುವಾಗ ಅವ್ರದ್ದು ಒಂದು ಇದು ಪ್ರೆಸ್ ಮೀಟ್ ಇತ್ತು. ನಾಟ್ ಆಡಿಯೋ ಲಾಂಚ್, ಇಟ್ ವಾಸ್ ಅ ಪ್ರೆಸ್ ಮೀಟ್. ಸೊ ಆ ಪ್ರೆಸ್ ಮೀಟ್ ಟೈಮಲ್ಲಿ ಅವರು ನನಗೆ ರಿಜೆಕ್ಟ್ ಮಾಡಿದರು. ಪ್ರೆಸ್ ಮೀಟಿಗೇನೆ ಫಸ್ಟ್ ಸೆಲೆಕ್ಟ್ ಮಾಡಿದರು, ಪ್ರೆಸ್ ಮೀಟ್ ಆದಮೇಲೆ ರಿಜೆಕ್ಟ್ ಮಾಡಿದರು. ಬಿಕಾಸ್ ನಾನು ಶಾರ್ಟ್ ಡ್ರೆಸ್ ಹಾಕ್ಕೊಂಡು ಬಂದೆ ಅಲ್ಲ, ಮುಸ್ಲಿಮ್ಸ್. ನಾನು ಅಂದ್ಕೊಂಡೆ ಯಾಕೆ ರಿಜೆಕ್ಟ್ ಮಾಡಿದ್ದಾರೆ, ನಾನು ಏನು ಮಾಡಿಬಿಟ್ಟೆ ಅಂತ. ಅದೇ ತುಜೆ ಕಿಸ್ನೇ ಬೋಲಾ ಏ ಕಪಡ ಡಾಲ್ನೆ ಕೆ ಲಿಯೆ ಅಂತೆ. ನಾನು ಅವರು ಫುಲ್ ಬುರ್ಕಾ ಆ ರೀತಿ ಕಲ್ಚರ್ ಅಲ್ಲ, ಅವ್ರದ್ದು ನಿರೀಕ್ಷೆ ಅದೇ ರೀತಿ ಇತ್ತು ಅನ್ಸುತ್ತೆ. ನಾನೊಂದು ನಂದೇ ಪ್ರಪಂಚದಲ್ಲಿ ಬಂದ ಅವಳಿಗೆ ಹಂಗೆ. ಆದಮೇಲೆ ಓಕೆ ಸರ್, ಆಪ್ ಮುಂಜೆ ಜೋ ಸಿಕ್ಕಾಗೋಗಿ ಮೇ ಕरूँगी ಸರ್, ಆಪ್ ಬೋಲ್ ದೇನಾ ಸರ್ ಅಂತ ಅಂದ್ಬಿಟ್ಟು ಮತ್ತೆ ನಾನು ಅವರ ಕಲ್ಚರ್ ರಿಯಲಿ ಕಲಿತೆ 6 months. ದೆನ್ ಐ ಡಿಡ್ ದಟ್ ಮೂವಿ. ಬಟ್ ಟಿಲ್ ನಾವು ಅವರು ಅನ್ನೋದು ಇಟ್ಸ್ ಗುಡ್ ಆರ್ಟಿಸ್ಟ್ ಅಂತ. ಅವರು ಫುಲ್ ಅವರು ಇದರಲ್ಲಿ ಕಮ್ಯುನಿಟಿಯಲ್ಲಿ ಹೇಳ್ತಾರೆ ಗುಡ್ ಆರ್ಟಿಸ್ಟ್ ಅಂತ. ಐ ಆಮ್ ಪ್ರೌಡ್. ಅಟ್ಲೀಸ್ಟ್ ನಾನು ಅವರ ಎಕ್ಸ್ಪೆಕ್ಟೇಷನ್ಗೆ ನಿಂತೆ ಅಲ್ವಾ. ಇಟ್ ಈಸ್ ಎವ್ರಿ ಮೂವಿ ಈಸ್ ಅ ಲರ್ನಿಂಗ್ ಮೇಡಮ್. ನಾವು ಕಲಿಯೋದೇ, ನಾವು ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ. ಎವ್ರಿ ಮೂವಿಯಲ್ಲಿ ನಾವು ಕಲಿತಾ ಇರಬೇಕು. ಎವ್ರಿ ಟೈಮ್ ಅಪ್ಕಮ್ ಇದ್ದರೆ ಇನ್ನೂ ಜಾಸ್ತಿ ಅಪ್ ಆಗೋಕ್ಕಾಗಲ್ಲ. ಯಾವಾಗ ಬೀಳಬೇಕು ಎದ್ದೇಳಬೇಕು. ದಿಸ್ ಇಸ್ ಲೈಫ್. ಆಯಿಷಾ ಯಾವಾಗ ಬಿದ್ದಿದ್ದು ಇಂಡಸ್ಟ್ರಿಲಿ? ಬಿದ್ದಿದ್ದ ತುಂಬ ಸಲ ಬಿದ್ದಿದ್ದೀನಿ ಮ್ಯಾಮ್, ತುಂಬ ಸಲ ಎದ್ದೇಳ್ದೆ. ಯಾರಾದರೂ ಇವಾಗ ಸಿನಿಮಾದಲ್ಲಿ ಕರೆಸ್ಕೊಳ್ತಾರೆ, ಲೈಕ್ ಐಟಮ್ ಡ್ಯಾನ್ಸ್ ಎಲ್ಲ ಮಾಡಿಸ್ಕೊಳ್ತಾರೆ, ನಿಮಗೆ ಪೇಮೆಂಟ್ ಕೊಟ್ಟಿರಲ್ಲ, ಆ ಥರ ಸಿಚುವೇಶನ್ ಆಗಿದ್ದುಂಟಾ? ಇಲ್ಲ, ನನಗೆ ಆ ಟೈಪ್ ಸಿಚುವೇಶನ್ ಆಗಿಲ್ಲ. ನನಗೆ ಪೇಮೆಂಟ್ ಆನ್ ಟೈಮ್ ಕೊಡ್ತಾರೆ, ಕ್ಲಿಯರ್ ಮಾಡ್ತಾರೆ ಪೇಮೆಂಟ್ಸನ್ನು. ಮತ್ತು ಯಾವಾಗಲೂ ನನಗೆ ಇಂಥದ್ದು ರಿಯಲ್ ಹೇಳಬೇಕಿದ್ರೆ ನನಗೆ ಯಾರು ಕರೆಸ್ತಾರಲ್ಲ, ಮೇ ಬಿ ಯಾರು ಇರ್ಬೋದು, ಮೇ ಬಿ ಏನು ಎಡಿಟರ್ ಆರ್ ಮೇ ಬಿ ಡಿಸ್ಟ್ರಿಬ್ಯೂಟರ್, ಮೇ ಬಿ ಟೆಕ್ನಿಷಿಯನ್ಸ್, ಮೇ ಬಿ ಇವನ್ ಚಾನಲ್ ಅವರು, ಯಾರು ಸೇರ್ಬೋದು ನನಗೆ ಕರೆಸಿದವರು, ಯೂನಿಯನ್ ಅವರು ಯಾರು ಸೇರ್ಬೋದು. ಆನ್ ಟೈಮ್ ನನ್ನ ಪೇಮೆಂಟನ್ನು ಕ್ಲಿಯರ್ ಮಾಡಿದ್ದಾರೆ. ನನಗೆ ಯಾವಾಗಲೂ ಪೇಮೆಂಟ್ ಕಮ್ಮಿ ಮಾಡಿಲ್ಲ. ಮತ್ತು ಸಮ್ಟೈಮ್ಸ್ ನಾವು ಪ್ರೊಡ್ಯೂಸರ್ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ತಗೊಮ್ಮ ಅಂತ. ಇವನ್ ಲೇಡಿ ಪ್ರೊಡ್ಯೂಸರ್ಸ್ ಇದ್ದಾರೆ ನನಗೆ, ಲೇಡಿ ಪ್ರೊಡ್ಯೂಸರ್ಸ್. ಅವ್ರೇನಂತಾರೆ ಯಾರು ಇದ್ರೆ ಸೊ ನಮ್ಮ ಹುಡುಗಿ ಇರ್ತಾರೆ ಅಂತ, ಆ ಟೈಪ್ ಅವ್ರದ್ದು. ಅಷ್ಟು ಬಾಂಡಿಂಗ್, ಫ್ರೆಂಡ್ಲಿ ನೇಚರ್. ಹೌದೌದು. ಪೇಮೆಂಟ್ ಆಲ್ಸೋ ಆನ್ ಟೈಮ್ ಕೊಟ್ಟಿದ್ದಾರೆ, ಯಾವುದಿಲ್ಲ ಎಕ್ಸ್ಟ್ರಾಸು ಕೊಟ್ಟಿದ್ದಾರೆ. ಅಲಿಶಾ ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯಿತು? ಬಂದು ಒಂದು 12-13 years ಅರೌಂಡ್ ಆಗಿರ್ಬೋದು ಮ್ಯಾಮ್. ಓಕೆ, ಆಯಿತು. ತಮಿಳು, ತೆಲುಗು, ಮಲಯಾಳಂ ಈ ರೀತಿ ಎಲ್ಲ ಮಾಡ್ತಾ ಇದ್ರಿ. ಮತ್ತು ಕನ್ನಡದಲ್ಲಿ ಮತ್ತೆ ಫೇಮಸ್ ಯಾವುದೆಲ್ಲ ಡ್ಯಾನ್ಸ್ ಮಾಡಿದ್ರಿ ಇತ್ತೀಚೆಗೆ? ರೀಸೆಂಟಾಗಿ ನಾನು ರುದ್ರಾಭಿಷೇಕ ಮಾಡಿದೆ. ಅದರಲ್ಲಿ ಸಾಹಿತ್ಯದಲ್ಲಿ ನನ್ನ ಹೆಸರನ್ನು ಹಾಕಿದ್ದಾರೆ. ಸೊ ಡೈರೆಕ್ಟರ್ ಸರ್ ಹೇಳ್ತಾ ಇದ್ರು ಫಸ್ಟ್ ಟೈಮ್ ಸಾಹಿತ್ಯದಲ್ಲಿ ಹೆಸರಿದೆ ಅಂತೆ. ಸೊ ಐ ಆಮ್ ಆಲ್ಸೋ ಹ್ಯಾಪಿ ಅಬೌಟ್ ಇಟ್. ನನ್ನ ಅಟ್ಲಿ ಲೈಫಲ್ಲಿ ಏನೋ ಡಿಫ್ರೆಂಟಾಗಿ ಆಗಿದೆ ಅಂತ. ಸೊ ದ್ಯಾಟ್ ಈಸ್ ಅ ಥಿಂಗ್. ಆ್ಯಂಡ್ ಮತ್ತು ನಾನು ಬೆಳ್ಳಿ ಇದು ಮಾಡಿದೆ,
ಬಂಟೆ ಸಾಹಿಬ ಅಂತ ಮಾಡಿದೆ ಒಂದು ಮೂವಿ. ಇಟ್ ಈಸ್ ಕನ್ನಡ ಮೂವಿ ಓನ್ಲಿ, ಬಂಟೆ ಸಾಹಿಬ ಅಂತ. ಇದು ರಿಲೀಸ್ ಆಗಕ್ಕೆ ಬಂದಿದೆ ಇನ್ನು, ಅದು ಮೂವಿ ಮಾಡಿದೆ. ಮತ್ತು ನಾನು ಒಂದು 2 or 3 ರೀಸೆಂಟಾಗಿ ಸಾಂಗ್ಸ್ ಮಾಡಿದ್ದೀನಿ ತಮಿಳಲ್ಲಿ ಆಲ್ಸೋ. ಆ್ಯಂಡ್ ನಾನು ರೀಸೆಂಟಾಗಿ ಹೊಸ ಥರ ಅಂತ ಒಂದು ಮೂವಿ ಮಾಡಿದ್ದೀನಿ, ಅದರಲ್ಲಿ ಒಂದು ಸಾಂಗ್ ಮಾಡಿದ್ದೀನಿ. ಇಟ್ಸ್ ಆ್ಯನ್ ಹೀರೋ ಬೇಸ್ಡ್ ಸಾಂಗ್. ಸೊ ಐ ಆಮ್ ಒನ್ ಆಫ್ ದ ಮೇನ್ ಐಟಮ್ ಡ್ಯಾನ್ಸರ್ ಇನ್ ದಟ್ ಸಾಂಗ್ ಆಲ್ಸೋ. ನಾನು ಅದು ಮಾಡಿದ್ದೀನಿ. ಆ್ಯಂಡ್ ಹ್ಯಾವ್ ಡನ್ ಲಾಡ್ ಆಫ್ ಮೂವೀಸ್. ರೀಸೆಂಟ್ಲಿ ನಾನು ತುಂಬ ಮೂವೀಸ್ ಮಾಡಿದೆ ಮ್ಯಾಮ್. ಓಕೆ, ನೀವು ಐಟಮ್ ಡ್ಯಾನ್ಸರ್ಗೆ ನಿಮಗೆ ಬಾಡಿನೇ ಪ್ಲಸ್ ಪಾಯಿಂಟು. ನೀವು ಸಣ್ಣ ಇದ್ರಿ, ಇವಾಗ ಸ್ವಲ್ಪ ದಪ್ಪ ಆಗಿದ್ದೀರಾ. ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಈಗ ನಾನು ರೀಸೆಂಟಾಗಿ ಐ ಹ್ಯಾಡ್ ಗಾನ್ ಥ್ರೂ ಲೈಪೋಸೆಕ್ಷನ್ಸ್ ಮ್ಯಾಮ್. ಐ ಹ್ಯಾವ್ ಡನ್ ಮೈ ಲೈಪೋಸೆಕ್ಷನ್ಸ್. ಹಂಗಂದ್ರೆ ಐ ಮೀನ್ ನಾನು ವೇಟ್ ರಿಡ್ಯೂಸಿಂಗ್ ಮಾಡಿದೆ. ಯಾವ ರೀತಿ ಅದು? ಇಟ್ಸ್ ಜಸ್ಟ್ ಅ ಪ್ಲಾಸ್ಟಿಕ್ ಸರ್ಜನ್. ಇದು ಅದರದ್ದು Plastic ಒನ್ ಆಫ್ ದ ಪ್ರೊಸೀಜರ್. ಯಾವ ಬಾಡಿ ಪಾರ್ಟು ಅದು? ಅದು ನಮ್ಮದು ಲೈಕ್ ಫ್ರಮ್ ಟಮ್ಮಿ ಪೋರ್ಷನ್ ಮ್ಯಾಮ್. ಓಕೆ. ಸೊ ಅದು ರೆಡ್ಯೂಸ್ ಮಾಡಿದೆ. ಸೊ ಎಷ್ಟು ದಿನ ಆಯಿತು ಮಾಡಿಸಿ? 4 years ಆಯಿತು ನಿಯರ್ ಬೈ. ಓಕೆ. ದೆನ್ ಐ ಎಗೇನ್ ಪುಟ್ ಆನ್ ವೇಟ್ ಮ್ಯಾಮ್. ಎಗೇನ್ ಹ್ಯಾವ್ ಟು ರೆಡ್ಯೂಸ್ ದ ವೇಟ್ ಈಗ. ಓಕೆ, ನಿಮ್ಗೆ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಏನು ಗೊತ್ತಾ, ನಾನು ಏನು ನಾವು ರೆಡ್ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದರೆ ಐ ಥಿಂಕ್ ಸೊ ನಿಮಗೆ ಗೊತ್ತಿರ್ಬೋದು ಮ್ಯಾಮ್, ವೇಟ್ ರೆಡ್ಯೂಸ್ ಮಾಡುವಾಗ ಟಮ್ಮಿ ಇಸ್ ದ ಲಾಸ್ಟ್ ಥಿಂಗ್ ಟು ಗೋ. ನಾವು ಅಷ್ಟು ವೇಟ್ ಮಾಡೋಕ್ಕಾಗಲ್ಲ ಮ್ಯಾಮ್. ದಿಸ್ ಈಸ್ ಆ ಕೆರಿಯರ್. ಈ ಕೆರಿಯರಲ್ಲಿ ವಿ ಹ್ಯಾವ್ ಟು ಬಿ 100% ಟ್ರೂ ಆಫ್ ಕೆರಿಯರ್ ಅಂತೆ. ಬಿಕಾಸ್ ಇದು ಏನು ಗೊತ್ತಾ ಮ್ಯಾಮ್, ಇದು ನಾನು ಬಯಸಿದಂಥ ಕೆರಿಯರ್ ಆಗಿಬಿಟ್ರೆ ನಾನೊಂದು ಆರ್ಟಿಸ್ಟ್ ಆಗಬೇಕು, ನಾನೊಂದು ಹೀರೋಯಿನ್ ಆಗಬೇಕು, ನಾನೊಂದು ಇದಾಗಬೇಕು ಅಂತ ಬಂದರೆ ಅದು ಬೇರೆ ಇತ್ತು ಮ್ಯಾಮ್. ದಿಸ್ ಈಸ್ ಮೈ ಕೆರಿಯರ್ ಈಸ್ ಅ ಸ್ಟ್ರಗಲ್ ಆಫ್ ಲಾಟ್ ಆಫ್ ಪೀಪಲ್. ಅವರೆಲ್ಲರೂ ಅಲಿಶಾ ಅಂತ ಮೆಲಿಸಾಯಿಂದ ಅಲಿಶಾ ಮಾಡೋಕ್ಕೆ ಜರ್ನಿ